ಇನ್ನು ವಿಧಾನಸೌಧ ಆವರಣದಲ್ಲಿ ಗಾಂಧಿ ಪ್ರತಿಮೆಯ ಮುಂದೆ ಈಗ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಸಿಎಂಗೆ ಒಂದು ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಅಂತ ಆಗಲ್ಲ. ಅವರೇನಾದರೂ ನಿಷ್ಠಾವಂತರಾಗಿದ್ರೆ ಅಥವಾ ಈ ಕೇಸ್ನ ಅವ್ರ ಪಾತ್ರ ಇಲ್ಲ ಅಂತಲೇ ಇಟ್ಕೊಳ್ಳೋಣ, ಮೊದಲು ರಾಜೀನಾಮೆ ಕೊಟ್ಟು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಅವರು ಮುಂದಾಗಬೇಕು. ಅದನ್ನು ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ ಅನ್ನೋ ಹಠ ಮಾಡುವಂಥದ್ದು ಸರಿಯಲ್ಲ ಅಂತ ಬಿಜೆಪಿಯ ನಾಯಕರು ಈಗ ಮಾಡ್ತಿರುವಂಥ ಆರೋಪ. ಸೊ ಬಿಜೆಪಿಯಿಂದ ಪ್ರತಿಭಟನೆ ಆಗ್ತಿದೆ ವಿಧಾನಸೌಧದ ಆವರಣದಲ್ಲಿ. ಸರ್, ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಏನು ಪ್ರಶ್ನೆ ಮಾಡ್ತಾರೆ? ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡಬೇಕು? ನಾನು ತನಿಖೆ ಎದುರಿಸ್ತೀನಿ, ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಸಿದ್ದರಾಮಯ್ಯನವ್ರಿಗೊಂದು ಸಂವಿಧಾನ ಇಲ್ಲ ಈ ದೇಶದಲ್ಲಿ, ಬೇರೆಯವ್ರಿಗೊಂದು ಸಂವಿಧಾನ ಇಲ್ಲ. ಸಿದ್ದರಾಮಯ್ಯನವ್ರಿಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು ಇಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ಬಂದ ಆರೋಪಕ್ಕೆ ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕನ್ನೋದಿದ್ದರೆ, ನೀವು ಅಪರಾಧ ಮಾಡಿರದೇ ಇದ್ದರೆ ನೇರವಾಗಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಮತ್ತೆ ನೀವು ಮುಖ್ಯಮಂತ್ರಿ ಆಗಿ. ಆದರೆ ಬಂಡತನ ಪ್ರದರ್ಶನ ಮಾಡಿ ನಾನು ರಾಜೀನಾಮೆ ಕೊಡೋದಿಲ್ಲ, ಯಾರೇನು ಮಾಡ್ಕೊಳ್ತೀರಿ ಅಂದ್ರೆ, ನಮ್ಮಲ್ಲಿ ಉತ್ತರ ಕರ್ನಾಟಕದಾಗ ಒಂದು ನಾಡ್ನುಡಿ ಅದ, ಅಬ್ರು ಇಲ್ದಾವ್ ಗಬ್ರು ಅಂತೇಳಿ. ಅದಕ್ಕೆ ಆ ರೀತಿ ಆಗಬೇಡ್ರಿ. ನೀವೊಬ್ಬ ಹಿರಿಯ ರಾಜಕಾರಣಿ, ರಾಜೀನಾಮೆ ಕೊಟ್ಟು ನೀವು ನಿಮ್ಮ ವ್ಯಕ್ತಿತ್ವಕ್ಕೆ ಕಳಂಕ ಬರದಂಗೆ ನೋಡ್ಕೊಳ್ಳಿ. ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ದಾರೆ. ಪ್ರಮುಖವಾಗಿ ಪ್ರಧಾನಿಯವರು ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ. ಬಿಜೆಪಿಯಲ್ಲಿ ಯಾರು ಭ್ರಷ್ಟಾಚಾರವೇ ಮಾಡಿಲ್ವಾ? ಅಂಥವ್ರು ಏನಾರು ಇದ್ದರೆ ಕರೆಸಿ ಸನ್ಮಾನ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ದಾರೆ. ನೋಡಿ, ತಮ್ಮ ಹುಳುಕನ್ನು ಮುಚ್ಕೊಳ್ಳೋದಕ್ಕಾಗಿ ಸಿದ್ದರಾಮಯ್ಯನವರು ಬೇಕಾಬಿಟ್ಟು ಮಾತಾಡ್ತಾ ಇದ್ದಾರೆ. ನಾನು ಕೇಳ್ತೇನೆ, ದೇಶದ ಪ್ರಧಾನಮಂತ್ರಿಗಳು ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ 24 ವರ್ಷ. ಒಂದೇ ಒಂದು ಭ್ರಷ್ಟಾಚಾರದ ಆಪಾದನೆ ಇಲ್ಲ, ಒಂದೇ ಒಂದು ಕುಟುಂಬದ ಸದಸ್ಯರ ಹಗರಣದಲ್ಲಿ ಅವರು ಭಾಗಿಯಾಗಿಲ್ಲ. ಅಂಥ ಯಾವುದೇ ವಿಚಾರಗಳಿಗೆ ಅವರು ಈ ದೇಶದಲ್ಲಿ ಒಬ್ಬ ಸಂತರ ಥರ ಸಂವಿಧಾನಿಕ ಹುದ್ದೆಯಲ್ಲಿದ್ದಾರೆ. ಸ್ವಜನ ಪಕ್ಷಪಾತವಿಲ್ಲ, ಭ್ರಷ್ಟಾಚಾರ ಇಲ್ಲ. ದಕ್ಷವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ನೈತಿಕತೆ ಉಳಿದಿಲ್ಲ. ಸರಿ, ಈಗ ಮಾಜಿ ಸ್ಪೀಕರ್ ಅಂತ ಕೆ ಬಿ ಕೋಳಿವಾಡ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಇದನ್ನು ವಿಪಕ್ಷಗಳು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು, ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಬೇಕು, ಕಳಂಕ ರಹಿತರಾಗಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿ ಮುಂದುವರಿರಿ ಅಂತ ಒಂದು ಮನವಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ಪಕ್ಷದ ಮಾನ ಮರ್ಯಾದೆ ಬೀದಿ ಬೀದಿಯಲ್ಲಿ ಹರಾಜಾಗಿ ಹೋಗ್ತಾ ಇದೆ, ದೇಶ ವಿದೇಶಗಳಲ್ಲಿ ಹರಾಜಾಗ್ತಾ ಇದೆ. ಅದಕ್ಕಾಗಿ ಕೋಳಿವಾಡ್ರು ಏನು ಹೇಳಿದ್ದಾರೆ ರಾಜೀನಾಮೆ ಕೊಡ್ಬೇಕಂತೇಳಿ, ಅದು ಸ್ಪಷ್ಟವಾಗ್ಯದ, ಸತ್ಯವಾಗಿಯೂ ಕೂಡ ಅದ. ಒಬ್ಬ ಅನುಭವಿ ರಾಜಕಾರಣಿ ಹೇಳಿದ್ರಿಂದ ಇನ್ನೊಂದು ಗಂಟೆನೂ ತಡೆ ಮಾಡದೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಗೋವಿಂದ ಕಾರಜೋಳ ಅವರ ಮಾತು, ಹಾಗೆ ಅನೇಕ ಬಿಜೆಪಿ ನಾಯಕರು ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಒಂದೇ ಮಾತು, ರಾಜೀನಾಮೆ ಕೊಡಲಿ, ನಂತರ ಅವರು ಈ ವಿಚಾರದಲ್ಲಿ ಏನಾದರೂ ಕ್ಲೀನ್ ಹ್ಯಾಂಡ್ ಅಂತ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿ, ಅದರಲ್ಲಿ ಏನಿದೆ ಅಂತ ಸುಮ್ಮನೆ ಬಂಡತನ ಪ್ರದರ್ಶನ ಮಾಡಬಾರ್ದು ಅಂತ ಈಗ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಕೊಡಲೇಬೇಕು, ಸಂವಿಧಾನವನ್ನ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ 14 ಸೈಟ್ ಅನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಈಗ ಗೋವಿಂದ ಕಾರಜೋಳ ಅವರು ಮಾತಾಡ್ತಾರೆ. ಬಿಜೆಪಿಯ ಪ್ರತಿಭಟನೆಯ ನೇರ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ರವಿಕುಮಾರ್ ಅವರು ಒಂದಷ್ಟು ಘೋಷಣೆಗಳನ್ನ ಕೂಗ್ತಾ ಇದ್ರು, ಅದಕ್ಕೆ ಉಳಿದಂತವರು ಸಪೋರ್ಟ್ ಮಾಡ್ತಿದ್ದನ್ನ ಗಮನಿಸ್ತಾ ಇದ್ರಿ. ಕೂಡಲೇ ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ಸಿದ್ದರಾಮಯ್ಯ ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇನ್ನು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಬಿಜೆಪಿಯ ನಾಯಕರುಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಸಿಎಂ ಕೂಡಲೇ ರಾಜೀನಾಮೆ ಕೊಡಬೇಕು, ಭ್ರಷ್ಟಾಚಾರದ ಅಥವಾ ಹಗರಣದ ಆರೋಪವನ್ನು ಹೊತ್ತು ಆ ಒಂದು ಸ್ಥಾನದಲ್ಲಿ ಮುಂದುವರಿಬಾರದು ಅಂತ ಈಗ ಅರವಿಂದ್ ಬೆಲ್ಲದ್ ಮಾತನಾಡ್ತಿದ್ದಾರೆ. ನೀವು ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದ್ದಾರೆ, ಅಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿ ಆರ್ ಅಶೋಕ್ ಇದ್ದಾರೆ, ಇನ್ನು ಹಲವಾರು ನಾಯಕರು ಈಗ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅರವಿಂದ್ ಬೆಲ್ಲದ್ ಮಾತನಾಡ್ತಿದ್ದಾರೆ. ಕಾರ್ಮಿಕರ ಇಲಾಖೆಯಲ್ಲಿ ಹಗರಣ, ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬದವರು ಕೂಡಿ ಕರ್ನಾಟಕ ಕಂಡಂತ ಅತ್ಯಂತ ದೊಡ್ಡ ಸ್ಕ್ಯಾಮ್.
ಸೊ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಬಿಜೆಪಿಯ ಪ್ರತಿಭಟನೆ. ಈಗ ಬಿಜೆಪಿಯ ಶಾಸಕರು ಹಾಗೇನೆ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸೊ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಅನ್ನೋ ಒಂದು ಫ್ಲೆಕ್ಸ್ ಅನ್ನು ಅಲ್ಲಿ ಪ್ರದರ್ಶನ ಮಾಡಲಾಗ್ತಿದೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಸಂವಿಧಾನದ ಬಗ್ಗೆ, ನಮ್ಮ ಒಂದು ಸಿಸ್ಟಮ್ ಬಗ್ಗೆ ಅವರಿಗೆ ಗೌರವ ಇದ್ರೆ ಹೈಕೋರ್ಟ್ ತಿಳಿಸಿದ ಮೇಲೂ ಕೂಡ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಇದೆ. ಗವರ್ನರ್ ನಿರ್ಧಾರ ಸರಿ ಅಂತ ಹೇಳಿದ್ಮೇಲೆ